ಮತ್ತು ದಿನನಿತ್ಯ ಕರ್ಮಗಳಲ್ಲಿ ನಾವು ಯಾವ್ಯಾವ ಅಡಚಣೆಗಳನ್ನು ಅನುಭವಿಸ್ತಾ ಇದ್ದೀವಿ, ಯಾವ್ಯಾವ ನೋವುಗಳನ್ನು ಅನುಭವಿಸ್ತಾ ಇದ್ದೀವಿ. ಪ್ರೀತಿ ವಿಶ್ವಾಸದಲ್ಲಿರ್ಬೋದು. ಅಂದರೆ ಪ್ರೀತಿ ವಿಶ್ವಾಸ ಅಂತಂದರೆ ಮಕ್ಕಳು ತಂದೆ ತಾಯಿಯಿಂದ ಮಕ್ಕಳಿಗೆ, ಮಕ್ಕಳಿಂದ ತಂದೆ ತಾಯಿಗೆ, ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆ ಕುಟುಂಬದಲ್ಲಿ ಅಶಾಂತಿ, ಜಗಳ, ಮನಸ್ತಾಪಗಳು ಮತ್ತು ವ್ಯವಹಾರಗಳಲ್ಲಿ ಎಷ್ಟೇ ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ರೂ ಕೂಡ ನನಗೆ ಯಾವುದೇ ರೀತಿ ಪ್ರಮೋಷನ್ನು ಇಲ್ಲ, ಸಂಬಳನೂ ಇಲ್ಲ, ಮತ್ತು ನಮ್ಮ ಕೊಲೀಗ್ಸ್ ಅನ್ನುವಂಥದ್ದು, ನಮ್ಮ ಸಹಪಾಠಿಗಳಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಇರೋದಿಲ್ಲ, ಮತ್ತು ನಮ್ಮಲ್ಲಿ ಆರೋಗ್ಯಕರವಾದ ದೇಹ ನಮಗಿದ್ರೂ ಕೂಡ ಮಾನಸಿಕವಾಗಿ ಯೋಚನೆಗಳು, ಚಿಂತೆಗಳು ಅನ್ನುವಂಥದ್ದು ಇರ್ತೀವಿ. ಈ ಎಲ್ಲ ಅಡಚಣೆಗಳಿಂದನೂ ಕೂಡ ಯಾವುದೋ ಒಂದು ರೂಪದಲ್ಲಿ ಕಾಳಸರ್ಪದೋಷ, ಸರ್ಪದೋಷ ಅನ್ನುವಂಥದ್ದು ಕನೆಕ್ಟ್ ಆಗಿರುತ್ತೆ ಅನ್ನುವಂಥದ್ದು ತಿಳ್ಕೊಬೋದು. ತಿಳ್ಕೊಂಡಾದ ನಂತರ ತಿಳ್ಕೊಂಡು ಸುಮ್ಮನೆ ಇದ್ಬಿಟ್ರೆ ಏನೂ ಪ್ರಯೋಜನ ಇಲ್ಲ. ಗುರುವಿನ ಮುಖಾಂತರ ಅದನ್ನ ಪರಿಹಾರ ಮಾರ್ಗಗಳು ತುಂಬ ವಿಧಾನಗಳಿದ್ದಾವೆ. ನಮ್ಮ ಶಕ್ತಿ ಅನುಸಾರ ಯಾವ ರೂಪದಲ್ಲಿ ಹೇಗೆ ಅದನ್ನ ಪರಿಹಾರ ಮಾಡ್ಕೋಬಹುದು ಅನ್ನುವಂಥದ್ದು ವಿಧಾನಗಳಿದ್ದಾವೆ. ಅಂದ್ರೆ ಹುಳ್ಳವನು ಶಿವಾಲಯ ಮಾಡುವನು, ನಾ ಏನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ ಅಂದಾಗೆ ಅವರ ಶಕ್ತಿ ಅನುಸಾರ ಕಾಳಸರ್ಪದೋಷ, ಸರ್ಪದೋಷ ಹೇಗಿದೆ, ಅವರ ಸಮಸ್ಯೆಗಳಿಗೆ ಅವರ ಯೋಗ್ಯಕ್ಕೆ ತಕ್ಕಂತೆ ಪರಿಹಾರ ಮಾರ್ಗಗಳು ಅನ್ನುವಂಥದ್ದು ಕೊಡ್ತೀವಿ. ಅದನ್ನು ಪರಿಹಾರ ಮಾಡಿಕೊಂಡ್ರೆ ಶಾಶ್ವತವಾದ ಪರಿಹಾರ, ಯಾವುದೇ ಸಮಸ್ಯೆಗಳು ಇಲ್ದಿರಾನೆ ಒಂದು ಉನ್ನತವಾದ ಚೈತನ್ಯ ಭಗವಂತನ ನಾಗದೇವತೆಗಳ ಆಶೀರ್ವಾದ ಪಡ್ಕೋಬಹುದು. ಗುರುಜಿ, ಈಗ ಸಾಕಷ್ಟು ಜನ ಅಂತಿರ್ತಾರೆ ನನ್ನ ಕನಸಲ್ಲಿ ಹಾವುಗಳು ಬಂದಿತ್ತು, ಸೊ ಏನಾಗುತ್ತೋ ಏನೋ ಅಂತ. ಈಗ ಕನಸಲ್ಲಿ ಹಾವು ಬಂದರೆ ಅದು ಶುಭನಾ ಅಶುಭನಾ ಅಂತ? ಶುಭನೂ ಹೌದು, ಅಶುಭನೂ ಹೌದು. ಅಂದರೆ ಆ ಸಮಯ, ಸಂದರ್ಭ, ಅಂದರೆ ಯಾವ ಸಮಯಕ್ಕೆ ನಮಗೆ ಸರ್ಪದ ಕನಸು ಬಂದಿದೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟು, ಸಮಯದ ಮೇಲೆ ಬೀರುತ್ತೆ. ಮತ್ತು ಆ ದಿನಮಾನಗಳು, ನಾವು ಏನನ್ನ ಅನುಭವಿಸ್ತಾ ಇದ್ದೀವಿ, ಏನನ್ನ ನೋಡಿದ್ದೀವಿ, ಆ ಥರ ಸಂದರ್ಭಗಳು, ಸತ್ತಿರುವಂಥದ್ದು, ಸಾಯಿಸಿರುವಂಥದ್ದು, ಕೇಳಿಸಿರುವಂಥದ್ದು ಬಂದು ಸರ್ವೇ ಸಾಮಾನ್ಯವಾಗಿ ಕನಸು ಬರುವಂಥದ್ದು ಸಹಜ. ಹಾಗೂ ಸ್ವಯಂ ಅನುಭವದಿಂದ, ಸ್ವಯಂ ಸಂಸ್ಕಾರಗಳಿಂದ, ಸ್ವಯಂ ಜಾತಕದ ದೋಷಗಳಿಂದ ಬಂದಂತಹ ಕನಸಿಗೂ ಬೇರೆ ಒಂದು ವಾರ್ತೆಗಳಿಂದ ಕೇಳಂತಹ ಕನಸುಗಳಿಗೂ ತುಂಬ ವ್ಯತ್ಯಾಸಗಳಿದ್ದಾವೆ. ಈ ಕನಸಿಗೂ ನಮ್ಮ ಮುಂದಿನ ಜೀವನದ ಆಗು ಹೋಗುಗಳಿಗೂ ಉನ್ನತವಾದ ಜೀವನ, ಉಜ್ವಲವಾದ ಜೀವನ ಒಂದು ಪ್ರತ್ಯೇಕವಾಗಿ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅಂತಂತಾರೆ. ಈ ಕನಸುಗಳಿಂದನೂ ಕೂಡ ನಮ್ಮ ಜೀವನದ ಅಡೆತಡೆಗಳನ್ನು ಕಂಡುಕೊಳ್ಳಬಹುದು. ಓಕೆ ಗುರುಜಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.